ನಾನ್ ಭಾರತಿ ಟೀಚರಲ್ಲಿ ಭಾರತಿಯಾಗಿ ಮಾಡಿದ್ದೀನಿ. ಈ ಭಾರತಿ ಏನ್ ಮಾಡ್ತಾಳೆ ಅಂದ್ರೆ ಅವಳ್ದು ಒಂದು ದೊಡ್ಡ ಕನ್ಸಿರುತ್ತೆ. ಅದೇನಂದ್ರೆ ಅವ್ರ ಊರಲ್ಲಿರೋ ಪ್ರತಿ ಮಗು ಕೂಡ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಓದೋ ಹಾಗೆ, ಬರೆಯೋ ಹಾಗೆ ಮಾಡ್ಬೇಕು ಅನ್ನೋದು ಅವಳ ಗುರಿ, ಕನ್ಸು, ಆಸೆ ಎಲ್ಲ. ಇನ್ನು ಶೂಟಿಂಗ್ ಟೈಮಲ್ಲಿ ಹೆಂಗಿತ್ತು ಅಂದ್ರೆ ನಾವು ಮದ್ದೂರ್ ಹುಲಿಗೆರೆಪುರದಲ್ಲಿ ಶೂಟ್ ಮಾಡಿದ್ದು. ಆ, ತುಂಬಾ ಫನಿಯಾಗಿ ಎಲ್ಲ ಕೂಡ ಆಟ ಆಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು, ಡ್ಯಾನ್ಸ್ ಇದ್ದಾಗ ಡ್ಯಾನ್ಸ್ ಮಾಡ್ಕೊಂಡು, ಫುಲ್ ಎಂಟರ್ಟೈನ್ಮೆಂಟ್ ಆಗಿ ತುಂಬಾನೇ ಚೆನ್ನಾಗಿ ನಾವೆಲ್ಲ ಕೂಡ ಆಟ ಆಡ್ಕೊಂಡು ಮಾತಾಡ್ಕೊಂಡಿದ್ವಿ. ಹಾಗೆ ಸಿ.ಕ. ಚಂದ್ರು ಸರ್ ಅಂತೂ ನನ್ನ ಹಿಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇದ್ರು. ಇದೆಲ್ಲ ತುಂಬಾನೇ ಚೆನ್ನಾಗಿತ್ತು. ಅದ್ರಲ್ಲೂ ಡಿ.ಸಿ ಆಗಿ ಆದಿತ್ಯ ಸರ್ ಬಂದ್ರು. ಅವ್ರ ಮುಂದೆ ಮಾಡ್ಬೇಕಾದ್ರೆ ಸ್ವಲ್ಪ ನರ್ವಸ್ ಆಯ್ತು. ಅದಾದ್ಮೇಲೆ ಅವ್ರು ಕೂಲ್ ಆಗಿ ಮಾಡು ಅಂತ ಹೇಳಿ ಅವ್ರ ಜೊತೆ ಮಾಡಿದ್ದು. ಆಮೇಲೆ ಸಂತೋಷ್ ಲಾಡ್ ಸರ್ ಜೊತೆ, ಅವ್ರ ಜೊತೆ ಅಂತೂ ಫುಲ್ಲು ಭಯ ಭಯ. ಅವರು ಕೂಡ ಸಮಾಧಾನ ಮಾಡಿ ಏನು ಹೆದರ್ಕೋಬೇಡ ಅಂತ ಹೇಳಿ. ಎಸ್ಪೆಷಲಿ ನಾನು ಅವ್ರಿಗೆ ಮೇಕಪ್ ಮಾಡಿದೆ ಸಂತೋಷ್ ಲಾಡ್ ಸರ್ಗೆ. ಅದಂತೂ ವಂಡರ್ಫುಲ್ ಮೂಮೆಂಟ್ ಅಂತ ಹೇಳ್ಬೋದು. ಒಟ್ನಲ್ಲಿ ನನಗೆ ಎಲ್ಲ ಕಡೆಯಿಂದನೂ ಫುಲ್ ಹ್ಯಾಪಿ, ಫುಲ್ ಸಂತೋಷ, ಜಾಲಿ ಜಾಲಿ. ನಾನು ಡ್ಯಾನ್ಸ್ ಕಲಿತಾ ಇದ್ದೆ. ಐ ಥಿಂಕ್ 3 ಇಯರ್ಸ್ ಇಂದ ಕಲಿತಿದ್ದೆ. ಸೊ ಅದರಿಂದ ನನ್ಗೆ ಕ್ಯಾಚ್ ಅಪ್ ಮಾಡ್ಕೊಳಕ್ಕೆ ಈಸಿ ಆಯ್ತು ಡ್ಯಾನ್ಸ್. ಫಸ್ಟ್ ಎಲ್ರಿಗೂ ನರ್ವಸ್ ಆಗೇ ಆಗುತ್ತೆ ಅಲ್ವಾ ಅಣ್ಣ? ಹಾಗೆ ನನ್ಗೂ ಕೂಡ ನರ್ವಸ್ ಆಯ್ತು. ಅದಾದ್ಮೇಲೆ ಏನು ಹೆದರ್ಕೋಬೇಡ ಅಂತ ಅವರೇ ನನಗ್ ಧೈರ್ಯ ತುಂಬಿದ್ದು ಇದೆ. ಸೊ ಹಾಗಾಗಿ ನಾನು ಕೂಡ ಆರಾಮಾಗಿ ಕ್ಯಾರೆಕ್ಟರ್ ಏನಿದೆ ಅದನ್ನ ಮಾಡ್ಕೊಂಡು ಹೋದೆ. ಮೊದಲನೇ ಸಿನಿಮಾ, ಬಟ್ ಸೀರಿಯಲ್ಸ್ 10+ ಮಾಡಿದ್ದೀನಿ. ಈಗ ರೀಸೆಂಟ್ ಆಗಿ ಉದೋದೋಷ್ಟಿ ರೇಣುಕಾ ಯಲ್ಲಮ್ಮದಲ್ಲಿ 450 ಎಪಿಸೋಡ್ಸ್ ಮಾಡಿದ್ದೀನಿ. ಹಾಗೆ ಶಾರ್ಟ್ ಮೂವೀಸ್ ಮಾಡಿದ್ದೀನಿ. ಅದರಲ್ಲಿ ಪಾವನಿ ಶಾರ್ಟ್ ಮೂವಿಗೆ ಬೆಸ್ಟ್ ಚೈಲ್ಡ್ ಆಕ್ಟರ್ ಅಂತ ಅವಾರ್ಡ್ ಬಂದಿತ್ತು. ಆಡ್ಗಳು ಕೂಡ ಮಾಡಿದ್ದೀನಿ. ಇದು ಫಸ್ಟ್ ಮೂವಿ ಆಸ್ ಅ ಹೀರೋಯಿನ್. ಎಸ್, ಫಸ್ಟ್ ಮೂವಿ ಆಸ್ ಎ ಹೀರೋಯಿನ್ ಆಗಿ ಮಾಡಿದಿರಿ. ಜೊತೆಗೆ ಒಂದಷ್ಟು ಸಾಂಗ್ಸ್ ಅಲ್ಲೂ ಮೈನ್ ಲೀಡ್ ಆಗೇ ಇದೆ. ಎಷ್ಟು ಖುಷಿ ಅನ್ಸುತ್ತೆ. ಅಂಡ್ ವರ್ಕಿಂಗ್ ವಿತ್ ಪ್ರಸನ್ನ ಸರ್. ಪ್ರಸನ್ನ ಸರ್ ನನ್ನ ಒಂದೊಂದ್ ಸೀನಲ್ಲೂ ಕೂಡ ಈ ತರ ಮಾಡು ಚೆನ್ನಾಗ್ ಬರುತ್ತೆ, ಆ ತರ ಮಾಡು ಚೆನ್ನಾಗ್ ಬರುತ್ತೆ, ನನ್ನ ತಿದ್ದಿರೋದೇ ಜಾಸ್ತಿ ಇದೆ. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ಕೂಡ ನನ್ಗಂತೂ ಸೋ ಹ್ಯಾಪಿ. ಜರ್ನಿ ಕೂಡ ವಂಡರ್ಫುಲ್ ಆಗಿತ್ತು. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಯಶಿಕಾ ನಿಸರ್ಗ. ಇದೇ ಜನವರಿ 16ನೇ ತಾರೀಕು ನಮ್ಮ ಮೂವಿ ಅಂದ್ರೆ ಭಾರತಿ ಟೀಚರ್ ರಿಲೀಸ್ ಆಗ್ತಾ ಇದೆ. ತಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇರ್ಬೇಕು ಅಂತ ಕೇಳ್ಕೊಂತೀನಿ. ಎಲ್ರು ಕೂಡ ತಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ನೋಡ್ಬೇಕು ಅಂತ ವೀಕ್ಷಿಸ್ತೀನಿ. ಸರ್, ಭಯ ಇತ್ತು ಒಂಚೂರು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡುವಾಗ. ಬಟ್ ಪ್ರಸನ್ನ ಸರ್ ಅಲ್ಲಿದ್ದು ಸೇಮ್ ಅವ್ರ ಡೈರೆಕ್ಟರ್ಗಿಂತ ಹೆಚ್ಚಾಗಿ ನಮಗೆ ಗುರುಗಳು ಸೆಟ್ಟಲ್ಲಿ. ಸೊ ಎಲ್ಲ ಹೇಳ್ಕೊಟ್ರು ಅಲ್ಲೇ. ಅವರು ಆ್ಯಕ್ಟಿಂಗು ಡಬ್ಬಿಂಗ್ ಎರಡು ಟಚ್ ಮಾಡ್ತಾ ಎಲ್ಲೆಲ್ಲಿ ತಪ್ಪಿದೆ ಅಲ್ಲೇ ಹೇಳ್ತಾ ಒಂಚೂರು ಹೆಲ್ಪ್ ಆಯ್ತದು. ನಮಗೂ ಮುಂಚೆನೆ ಪ್ರಿಪ್ರೇಷನ್ ಇತ್ತು. ನವರಸ ನಟನ ಅಕಾಡೆಮಿಯಲ್ಲೂ ಒಂದು 6 ತಿಂಗಳು ಮಾಡಿದ್ದೆ ಈ ಆಕ್ಟಿಂಗ್ ಕೋರ್ಸ್. ಅಂಡ್ ಅಲ್ಲಲ್ಲಿ ಥಿಯೇಟರ್ ವರ್ಕ್ಶಾಪ್ಸ್ ಇತ್ತು. ಇದು ಸರ್ ಒಂದು ಅಡಿಷನಲ್ ಆಗಿ ಹೆಲ್ಪ್ ಆಯ್ತು. ಸೊ ಒಟ್ಟಾರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಕ್ಕೆ ಹೆಲ್ಪ್ ಆಯ್ತು. ನಮ್ಮ ಪಾತ್ರ ಸರ್, ಆ ಪಾತ್ರಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ. ಬೇಸಿಕ್ಲಿ ಎಲ್ರಿಗೂ ಅಷ್ಟೇ. ಆ ಫ್ಲಾಶ್ ಬ್ಯಾಕ್ ಒಂದು ಡೌನ್ಸ್ ಅಂಡ್ ಅಪ್ಸ್ ಅಂಡ್ ಡೌನ್ಸ್ ಇರುತ್ತಲ್ವಾ, ಆ ಡೌನ್ಸ್ ನ ಹೇಗ್ ತಗೋತಾರೆ, ಅದನ್ನ ತಗೊಂಡು ಬೆಳಿತಾರ ಇಲ್ಲ ಕುಸಿತಾರ, ಅದು ಡಿಫ್ರೆನ್ಸ್ ಇರುತ್ತೆ. ಈ ಪಾತ್ರ ಬೆಳಿತಾರೆ, ಅದು ಹೇಗ್ ಬೆಳಿತಾರೆ, ಅವ್ರಿಗೆ ಹೆಂಗ್ ಅಡ್ಡ ಆಗ್ತಾರೆ ಅನ್ನೋದು ನಮ್ಮ ಸಿನಿಮಾ. ಹೆಸರು ಸರ್ ರಾಜಶೇಖರ್, ಒಬ್ಬ ಹೋರಾಟಗಾರ. ಸಾಂಗ್ ಫಸ್ಟ್ ಇತ್ತು ಸರ್, ನಾವು ಆಮೇಲೆ ಆಡ್ ಆಗಿದ್ದು. ಪ್ರಶಾಂತ್ ಸರ್ ನಮ್ಮ ಕೊರಿಯೋಗ್ರಾಫರ್. ಸೊ ತುಂಬಾ ಪೇಷನ್ಸ್ ಆಗಿ ಸ್ಟೆಪ್ಸ್ ಒಂಚೂರು ಈಸಿಯಾಗೇ ಇತ್ತು. ಸೊ ಒಳ್ಳೆದಾಗೆ ಮಾಡಿದೀವಿ. ಅದು ನನ್ಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು ಸಾಂಗ್ ಎಕ್ಸ್ಪೀರಿಯನ್ಸ್. ಇದೆ ಸರ್, ನಮ್ ಜಾಸ್ತಿ ಇರೋದೇ ಸೀನ್ ಅಶ್ವಿನ್ ಸರ್ ಹತ್ರ. ಆಸ್ ಎ ಪೊಲೀಸ್ ಕಾಪ್ ಆಗಿದ್ದಾರೆ. ಅವ್ರ ಜೊತೆ ಮತ್ತೆ ನಿಮ್ದು ಹೇಗಿತ್ತು ಸರ್? ಅವ್ರ ಆಕ್ಟಿಂಗ್ ಎಷ್ಟು ರಿಯಾಲಿಟಿ ಆಗಿರೋದ್ರಿಂದ ನನಗೆ ಒರಿಜಿನಲ್ ಪೊಲೀಸೇ ಇದಾರೆ ಅಂದ್ಬಿಡ್ತೀವಿ ಎದುರಿಗೆ. ಸೊ ನನಗೆ ಒಳಗಡೆ ಇರೋ ಕೋಪ ಎಲ್ಲ ಆಚೆ ತರಗೆ ಈಸಿ ಆಯ್ತು. ಒಳಗಡೆ ಇರುತ್ತಲ್ವಾ, ಅವಾಗ ಬ್ಯಾಡ್ ಪೊಲೀಸ್ನ ನೋಡಿರ್ತೀವಿ, ಅದನ್ನೆಲ್ಲ ಆಚೆ ಆಗ ಈಸಿ ಆಯ್ತು. ಸರ್, ಈ ಸಿನಿಮಾದಲ್ಲಿ ಏನು ಹೋರಾಟಗಾರರಾಗಿ ಕಾಣಿಸ್ತಿದ್ದೀರೋ ಅಥವಾ ಹೇಗೆ? ಹೋರಾಟಗಾರ ಸರ್ ನಾವು. ಓವರ್ ಆಲ್ 16ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಯಾಕೆ ನೋಡ್ಬೇಕು, ಏನಕ್ಕೆ ನೋಡ್ಬೇಕು ಅಂತ ಆಡಿಯನ್ಸ್ ಹೇಳೋದಾದ್ರೆ? ನಮಸ್ತೆ. ಇದೇ ಜನವರಿ 16ಕ್ಕೆ ನಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಲಿದೆ ನಮ್ಮ ಭಾರತಿ ಟೀಚರ್ 7ನೇ ತರಗತಿ. ಈ ಹಬ್ಬಕ್ಕೆ ನಮ್ಮ ಸಿನಿಮಾವನ್ನು ನೋಡಿ ಕನ್ನಡದ ಕಾಳಜಿ ಇರುವ ಸಿನಿಮಾ ಹಾಗೂ ಕನ್ನಡಿಗರಿಗೋಸ್ಕರ ಮಾಡಿದ್ರ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ನೋಡಿ. ಸರ್ ಹೇಳ್ದಂಗೆ ಪ್ರತಿ ಮಕ್ಕಳು, ಪೋಷಕರು
ಹಾಗೂ ಶಿಕ್ಷಕರು ಇವರು 3 ಜನ ಸೇರಿ ನಮ್ಮ ಸಿನಿಮಾ ನೋಡಿದ್ರೆ ಸಿನಿಮಾ ಗೆದ್ದಂಗೆ. ಎಲ್ರೂ ನೋಡ್ಬೇಕು ಅಂತ ನಾವು ಆಶಿಸ್ತಾ ಇದೀವಿ. ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಹೊಸ ತಂಡದ ಮೇಲೆ ಇರ್ಲಿ. ತುಂಬಾ ಸಿನಿಮಾ ಮಾಡಿಲ್ಲ. 102ರಲ್ಲಿ 33 ಪೊಲೀಸ್, ಅದ್ರಲ್ಲಿ ಇದೊಂದು. ಯಾಕೆಂದ್ರೆ ಲೆಕ್ಕ ಇಡ್ತಾ ಇದ್ದೀನಿ ಈಗ ನಾನು. ತುಂಬಾ ಅಂದ್ರೆ ಅದೇನಾಗಿದೆ, ಇತ್ತೀಚೆಗೆ 1-2 ವರ್ಷದಿಂದ ಜಾಸ್ತಿ ಆಗಿದೆ. ಹಂಗಾಗಿ ಎಲ್ಲರೂ ಬರೀ ಪೊಲೀಸ್, ನಂಗೆ ಕೆಲವರು ನೀನು ನಿಜವೂ ಪೊಲೀಸ್ ಅಂದ್ಬಿಟ್ಟಿದ್ರು ಒಂದ್ಸರಿ ಕಾಫಿ ಕುಡಿಯೋಕೆ ಹೋದಾಗಿಲ್ಲಿ. ಸೊ ಇಲ್ಲಿ ಹೆಂಗಿದೆ ಅಂದ್ರೆ ಸರ್, ಇದು ಇಬ್ರು ಕೆಟ್ಟವ್ರಲ್ಲ, ಇಬ್ರು ಒಳ್ಳೆಯವರು ಅಲ್ಲ. ಪರಿಸ್ಥಿತಿ ಆ ಕ್ಷಣಕ್ಕೆ ಅವ್ರನ್ನ ಚೇಂಜ್ ಮಾಡಿರುತ್ತೆ. ಅದು ಸರ್ ಸ್ಕ್ರೀನ್ ಪ್ಲೇ ಬ್ಯೂಟಿ. ಅಂದ್ರೆ ಈಗ ಹೆಂಗೆ ಅಂದ್ರೆ, ಈಗ ನನ್ನ ಒರೆಸಿದ್ರೆ ಈಗ ಆ ಕ್ಷಣಕ್ಕೆ ಒಂದು ಡಿಸಿಷನ್ ತಗೋತಾನಲ್ವ ಮನುಷ್ಯ. ಈಗ ಸಿಗ್ನಲ್ ಅಲ್ಲೇ ಆವೇಶದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು, ಆಕ್ಸಿಡೆಂಟಲ್ ಡಿಸಿಷನ್ಸ್ ತರ. ಈಗ ಸಡನ್ ಹಿಂಗ್ ಬೈಕ್ ಹೋಯ್ತು ಅಂದ್ರೆ ಹಿಂಗ್ ಅಂತೀವಿ. ಅವನ್ನೇ ಮೀಟ್ ಮಾಡಕ್ ಹೋಗ್ತಿರ್ಬೋದು, ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಅವನೇ ಮೀಟ್ ಮಾಡಕ್ ಹೋಗ್ತಿರ್ಬೋದು, ಅವ್ನ ಹೆಲ್ಮೆಟ್ ಹಾಕೊಂಡು ಹಿಂಗ್ ಹೊಟ್ಟೋಗ್ತಾನೆ. ಅಲ್ಲೋದಾಗ ಅವನೇನೆ ಬೈದಿರ್ತೀನಿ ನಾನು, ಕಾರೊಳಗೆ ಏನ್ ಬೈದಿರ್ತೀನಿ ನನ್ಗೆ ಗೊತ್ತಿಲ್ಲ, ಎಲ್ಲ ಬೀಪು. ಅಂದ್ರೆ ಆ ಟೈಪ್ ಇದೆ ಇದು ಎರಡು ಕ್ಯಾರೆಕ್ಟರ್. ಸರ್ ಇದರಲ್ಲಿ ಆದಿತ್ಯ ಸರ್ ಮತ್ತೆ ಸಂತೋಷ್ ಲಾಡ್ ಸರ್ ಕೂಡ ಆಕ್ಟ್ ಮಾಡಿದ್ದಾರೆ. ಜೊತೆಗೆ ರೋಹಿತ್ ಸರ್ ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದಾರೆ. ಅವ್ರ ಜೊತೆಗೆ ಆಕ್ಟ್ ಮಾಡಿದಾಗ ನಿಮ್ಗೆ ರೋಹಿತ್ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಮಗ. ಪ್ರೊಡ್ಯೂಸರ್ ಮಗ ಅಂದ್ರೆ ಜಾಸ್ತಿ ಮಾತಾಡ್ಸಲ್ಲ. ಯಾಕೆ ಅಂದ್ರೆ ಅವ್ರೆ ಪ್ರೊಡ್ಯೂಸರ್ ಅಂದ್ರೆ ಅಂದ್ರೆ ಏನ್ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆತರ ಒಂದು ಸಣ್ಣ ಅಳುಕಿತ್ತು ನನಗೆ. ಬಟ್ ಅವರು ಫಸ್ಟ್ ಒಂದು 4 ದಿನ ಮಾಡಿದಾಗ ನನಗೆ ಅಂದ್ರೆ ಅವರು ಏನಾಗಿದೆ, ಅವರು ಮನೇಲಿ ಮಾತಾಡೋದು ತೆಲುಗು, ಬಳ್ಳಾರಿ ಕಡೆಯವರು ಅವರು. ಸೊ ಬಟ್ ಕನ್ನಡ ಸಖತ್ತಾಗಿ ಮಾತಾಡ್ತಾರೆ. ಆಕ್ಷನ್ ಅಂದಾಗ ಒಂದ್ ಸ್ವಲ್ಪ ಕಾನ್ಶಿಯಸ್ ಆಗೋರು. ಸೆಕೆಂಡ್ ಸ್ಕೆಡ್ಯೂಲ್ ಹೋದ್ವಿ, ಎಲ್ಲ ರಕ್ಕೆ ಪುಕ್ಕನೆಲ್ಲ ಬಿಚ್ಕೊಂಡ್ ಬಂದ್ರು. ಇನ್ನು ನಾನು ಇನ್ನು ಡೈಲಾಗ್ ನೋಡ್ಕೊತೀನಿ. ಆಲ್ರೆಡಿ ಅವ್ರ ಕೌಂಟರ್ ಡೈಲಾಗ್ನೆಲ್ಲ ಬಾಯಲ್ಲೇ ಇತ್ತು ಅವ್ರಿಗೆ. ಅಂದ್ರೆ ಅಷ್ಟು ಪ್ರಿಪೇರ್ ಆಗಿ ಬಂದಿದ್ರು. ಅವಾಗ್ಲೇ ಅವರು ನವರಸ ಅಕಾಡೆಮಿಗೆ ಹೋಗಿದ್ದೀನಿ, ಸರ್ ಹೇಳ್ಕೊಟ್ಟಿದ್ದಾರೆ, ವರ್ಕ್ಶಾಪ್ಸ್ ಆಗಿದೆ ಸರ್ ಅಂತ. ಅಂದ್ರೆ ನನಗೆ ಅವಾಗ ಧೈರ್ಯ ಬಂತು. ಅಂದ್ರೆ ಈಗ ಏನಾಗುತ್ತೆ, ಮೇ ಬಿ ಪ್ರೊಡ್ಯೂಸರ್ ತಂದೆನೆ ಮಾಡ್ತಾರೆ ಅಂತ ನಾನ್ ಮಾಡಿದ್ದೆ ಅಂತ ಆತರ ಮಾಡಿಲ್ಲ ಅವರು. ತುಂಬಾ ಒಬ್ಬ ಪ್ರೊಡ್ಯೂಸರ್ ಆಯ್ಕೆ ಮಾಡಿ ಒಬ್ಬ ಹೀರೋನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರು ಹೆಂಗೆ ಅಂದ್ರೆ ಡೆಡಿಕೇಟ್ ಆಗಿ ಆಕ್ಟ್ ಮಾಡ್ತಾರೆ, ಅಷ್ಟೇ ಎಫರ್ಟ್ ಹಾಕಿದ್ದಾರೆ. ಆಮೇಲೆ ಒಂದ್ಸರಿನೂ ನಂಗೆ ಸುಸ್ತಾಗ್ತಿದೆ. ಈಗ 2 ಸೀನ್ ಮಾಡಿ ಸಾಂಗ್ ಶೂಟ್ಗೆ ಹೋದ್ರು. ನಾನು ಬೆಂಗಳೂರು ಕಡೆಗೆ ಬಂದ್ರೆ ಇವರು ನೈಟ್ ಎಲ್ಲ ಸಾಂಗಿಗೆ ಹೋಗಿದ್ದಾರೆ ಸಂಜೆ ಮೇಲೆ. ಸೊ ಅಲ್ಲೆಲ್ಲೂ ಸುಸ್ತು ಕಾಣಿಸ್ತಿದೆ, ಅಲ್ಲೋಗಿ ಕುಣಿದಿದ್ದಾರೆ. ಅಂದ್ರೆ ತುಂಬಾ ಡೆಡಿಕೇಟ್ ಆಗಿದ್ದಾರೆ. ಇನ್ನು ಆದಿತ್ಯ ಸರ್ ಜೊತೆ ನಂದು ಇದು 2ನೇ ಸಿನಿಮಾ. ಕಾಂಗ್ರೋಲಿ ಒಂದು ಲೆಂತಿ ರೋಲ್ ಮಾಡಿದ್ದೆ ನಾನು ಅವ್ರ ಜೊತೆನೆ. ಅದು ಪೊಲೀಸೇ, ಅವರು ಪೊಲೀಸು ನಾನು ಪೊಲೀಸು ಕಾಂಗ್ರೋ ಸಿನಿಮಾದಲ್ಲಿ. ಇನ್ನು ಸಂತೋಷ್ ಲಾಡ್ ಸರ್ ಜೊತೆ ಸೀನ್ ಆಗಿಲ್ಲ, ಪ್ರೆಸ್ ಮೀಟ್ ಅಲ್ಲಿ ಇದ್ರು. ಬಟ್ ಈಸ್ ಎ ವೆರಿ ಹೆಂಗಂದ್ರೆ ರಾಜಕೀಯದಲ್ಲಿ 45+ ಯಂಗ್ ಅಂಡ್ ಎನರ್ಜೆಟಿಕ್ ಪೊಲಿಟಿಷಿಯನ್ ಅಂಡ್ ಮಿನಿಸ್ಟರ್. ಒಂಥರ ಹಂಬಲ್ ಅವರು. ಅಂದ್ರೆ ಮಾತಾಡೋದೆಲ್ಲ ತುಂಬಾ ಯೂತ್ಫುಲ್ ಆಗಿರುತ್ತೆ. ಅಂದ್ರೆ ಈ ಹಳೆ ಡ್ರಾಮ್ಯಾಟಿಕ್ ಜನರಿಗೋಸ್ಕರ ಆತರ ಎಲ್ಲ ಮಾತಾಡಲ್ಲ, ಅವ್ರು ತುಂಬಾ ಆರಾಮಾಗಿರ್ತಾರೆ. ಸೊ ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಪ್ರೆಸ್ ಮೀಟ್ ಅಲ್ಲಿ ಸಿಕ್ಕಿದ್ರು. ಇನ್ನು ರೋಹಿತ್ ಅವ್ರಿಗೆ ಒಂದೊಳ್ಳೆ ಭವಿಷ್ಯ ಅಂತೂ ಇದೆ, ಅಷ್ಟು ನಾನು ಹೇಳಬಲ್ಲೆ. ಸರ್ ಸಿಹಿ ಕಹಿ ಚಂದ್ರು ಸರ್ ಜೊತೆ ಸಿಹಿ ಕಹಿ ಚಂದ್ರು ಸರ್ ನೋಡ್ದಲೇ ಇರೋ ಕಣ್ಗಳೇ ಇಲ್ಲ ಕರ್ನಾಟಕದಲ್ಲಿ. ಯಾಕೆಂದ್ರೆ ಊಟ ಇಲ್ಲದವನಿಗೆ ರೋಗವಿಲ್ಲ ಅಂದಂಗೆ ಊಟ ಮಾಡೋರು ಎಲ್ಲರೂ ಸರ್ ನೋಡಿರ್ತಾರೆ. ನಾನು ಅವ್ರ ದೊಡ್ಡ ಅಭಿಮಾನಿ. ಅವ್ರ ಇದಕ್ಕೂ ಹೋಗಿದ್ದೆ ನಾನು, ಸಿಹಿ ಕಹಿ ಅವ್ರ ಅಡಿಗೆ ಕಾರ್ಯಕ್ರಮಕ್ಕಲ್ಲ. ಬಟ್ ಆಕ್ಟ್ ಮಾಡಿದ್ದು ಫಸ್ಟ್ ಟೈಮ್. ಸಿಕ್ದಾಗೆಲ್ಲ ಮಾತಾಡಿಸ್ತಾ ಇದ್ವಿ, ಎಲ್ಲ ಆಗ್ತಿತ್ತು. ಅಲ್ಲಿ ರಂಗಶಂಕರದ ಹತ್ರ ಸಿಕ್ದಾಗ್ಲೂ ಮಾತಾಡ್ಸೋರು ಥಿಯೇಟರ್ ಡೇಸ್ ಅಲ್ಲಿ. ಬಟ್ ಈಗ ಅವ್ರು ನೋಡಿದ್ದು, ಅವರಿಂದ ತುಂಬಾ ಕಲ್ತಿದ್ದೀನಿ ನಾನು. 500+ ಮೂವೀಸ್ ಮಾಡಿದ್ದಾರೆ. ಒಂದಿನ ಉಪ್ಪಿಟ್ಟು ಮಾಡ್ತಾ ಇದ್ವಿ ಸಂಜೆ, ಸ್ವಲ್ಪ ಲೇಟ್ ಮಾಡಿದ್ರು. ಕೊಡ ಇಲ್ಲಿ ಅಂತ ಹೇಳ್ಬಿಟ್ಟು ಅವರೇ ಉಪ್ಪಿಟ್ಟು ಮಾಡಿದ್ದು. ಅಂದ್ರೆ ಇದು ನಮ್ಗೆ ಲರ್ನಿಂಗ್ ಲೆಸನ್. ಆಕ್ಟರ್ ಅಂದ್ರೆ ಎಲ್ಲ ಅನ್ಕೊ ಕೈಗೆ ಬಾಯಿಗೆ ತಂದು ಕೊಡ್ತಾರೆ ಅಂತ, ಆತರ ತುಂಬಾ ಹಂಬಲ್ ಅವರು. ಅಂದ್ರೆ ಅವ್ರು ಇರೋ ಲೆವೆಲ್ಗೆ ಹಂಗೆ ಇರ್ಬೇಕಾದ ನೆಸಿಟಿನೇ ಇಲ್ಲ. ಮತ್ತ ಈಗ ಯಶಿಕಾ ಅವ್ರ ಜೊತೆನೂ ಅಷ್ಟೇ ಏನ್ ಜಾಲಿಯಾಗಿರೋರು ಅಂದ್ರೆ ಈಗ ನನ್ಗೆ ಅವರಷ್ಟು ವಯಸ್ಸಾಗಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಕೂತ್ಕೊಂಡಾಗ. ನಾನು ಅವ್ರ ಏಜ್ಗೆ ಹೋದಾಗ ಹಿಂಗೆ ಇರ್ತೀನ ಇರಲ್ವಾ, ಇಲ್ಲ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡಿರ್ತೀನ, ಏನ್ ಮಾಡ್ತೀನಿ ಅಂತ. ಅಂದ್ರೆ ತುಂಬಾ ಜಾಲಿ ಪರ್ಸನ್. ಆಮೇಲೆ ಡೈಲಾಗ್ ಮಧ್ಯದಲ್ಲಿ ಹಾಡಾಡ್ಬಿಡ್ತಾರೆ ಇದ್ದಕ್ಕಿದ್ದಂಗೆನೆ. ಅಪೋಸಿಟ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಮಜಾ ಮಾಡ್ತಾರೆ. ಸೊ ಫೈನಲಿ ಅಂತ ಒಬ್ರು ಲೆಜೆಂಡ್ ಅವರು, ಅವ್ರ ಜೊತೆ ಆಕ್ಟ್ ಮಾಡಿದ್ದು ನನ್ನ ಅದೃಷ್ಟ ಈ ಸಿನಿಮಾಲಿ. ಎಸ್ ಸರ್, ಓವರ್ ಆಲ್ ಆಗಿ 16th ರಿಲೀಸ್ ಆಗ್ತಿದೆ, ಕನ್ಕ್ಲೂಡ್ ಮಾಡೋದಾದ್ರೆ. ಇದೇ ತಿಂಗಳು ಅಂದ್ರೆ ಜನವರಿ 16, 2026 ಸಂಕ್ರಾಂತಿ ಹಬ್ಬ ಆದ ತಕ್ಷಣ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತ ಕರ್ನಾಟಕದಲ್ಲಿ ಎಲ್ಲರೂ ಹೇಳ್ತಾರೆ, ಎಲ್ಲ ಮನೇಲೂ ಹೇಳ್ತಾರೆ.
ನಾನು ಹೇಳ್ತಾ ಇದ್ದೀನಿ, ಎಳ್ಳು ಬೆಲ್ಲ ತಿಂದು ಒಂದು ಒಳ್ಳೆ ಸಿನಿಮಾ ನೋಡಿ. ಅದೇ ಭಾರತಿ ಟೀಚರ್ 7ನೇ ತರಗತಿ. ಯಾಕೆ ನೋಡ್ಬೇಕು ಅಂದ್ರೆ, ಇದೇನು ಕಂಟೆಂಟ್ ಸಿನಿಮಾ ಅಂದ ತಕ್ಷಣ ಅಲ್ಲೇನು ಇದೇನೋ ಉಪದೇಶ ಮಾಡಿಲ್ಲ ನಮ್ಮ ಪ್ರಸನ್ನ ಸರ್. ಅದನ್ನ ತಿಳಿ ಹೇಳಿದ್ದಾರೆ, ಒಂಥರ ಅದು ಕಮರ್ಷಿಯಲ್ ಆಗಿ ಬ್ಲೆಂಡ್ ಮಾಡಿದ್ದಾರೆ. ಒಂಥರ ಮಜಾ ಇರುತ್ತೆ, ಮಜವಾಗಿದೆ ಸಿನಿಮಾ. ಬಟ್ ವಿಷಯ ಇದೆ. ವಿಷಯ ಹೆಂಗಿದೆ ಅಂದ್ರೆ, ಅದು ಇದು ನಮ್ಮೂರಲ್ಲಿ ಆಗುತ್ತಾ, ನಮ್ಮೂರಲ್ಲಿ ಹಿಂಗಾಗಲ್ವಲ್ಲ, ಪಕ್ಕದೂರಲ್ಲ, ಹಂಗ ಅನ್ಕೋಬೇಡಿ. ಆ ಥೀಮ್ ಒಳಗಡೆ ಇರೋ ಥೀಮನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಥೀಮ್ ಇರೋದೇನೆ ಎಲ್ಲರೂ ಎಜುಕೇಟ್ ಆಗಬೇಕು, ಎಲ್ಲರೂ ಕನ್ನಡ ಕಲಿಬೇಕು ಅಂತ. ಸೊ ಕನ್ನಡಿಗರೆಲ್ಲ ಕೈ ಹಿಡಿದ್ರೆ ಒಂದು ಒಳ್ಳೆ ಸಿನಿಮಾ, ನಾವು ಒಳ್ಳೆ ಸಿನಿಮಾ ಮಾಡಿದೀವಿ, ಗೆದ್ದಂಗಾಗತ್ತೆ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್, ಒಳ್ಳೇದಾಗಿ.